ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು 8ನೇ ತರಗತಿ ವಿಜ್ಞಾನ ಭಾಗ 2 ಇದರಲ್ಲಿ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಚಟುವಟಿಕೆ 14.6 ಆಲೂಗಡ್ಡೆಯಲ್ಲಿ ವಿದ್ಯುತ್ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ಬೇರೆ ವಿಧಾನದಲ್ಲಿ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ. ಬೇಕಾಗೋ ಸಾಮಗ್ರಿಗಳು. ನನ್ನ ಹೆಸರು ಅಬ್ದುಲ್ ಕಲಾಂ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಈ ಪ್ರಯೋಗಕ್ಕೆ ಒಂದು ಆಲೂಗಡ್ಡೆಯನ್ನು ತೊಗೊಂಡಿದ್ದೇವೆ, ಅವು ಮತ್ತು 20 ರೂಪಾಯಿ ಒಂದು ಬ್ಯಾಟರಿಯನ್ನು ತೊಗೊಂಡು ನಾವು ಇಲ್ಲಿ ಒಂದು ಸ್ವಿಚ್ಚನ್ನು ತೆಗೆದುಕೊಂಡು ಇಲ್ಲಿ ವಾಯರ್ಸ್ ಧನಾತ್ಮಕ ಮತ್ತು ಋಣಾತ್ಮಕ ಹಿಂಗೆ ಕಲೆಕ್ಷನ್ ಮಾಡಿ ಒಂದು ಲೈಟನ್ನು ಜೋಡಿಸಿದ್ದೇವೆ. ಇಲ್ಲಿ ಕಾಣ್ತಿರ್ಬೋದು ನೀವು. ಇಲ್ಲಿ ನೋಡಿ, ನಾವು ಒಂದು ಬಟಾಟೆಯನ್ನು ತೆಗೆದುಕೊಂಡು ಈ ಬ್ಯಾಟರಿಯನ್ನು ಈ ಸ್ವಿಚ್ಗೆ ಜೋಡಿಸಿದಾಗ ಇಲ್ಲಿ ನಾವು ಈ ಬಟಾಟೆಯಲ್ಲಿ ವಿದ್ಯುತ್ ಉತ್ಪತ್ತಿಯಾಗೋದು ಕಾಣಬಹುದು. ಯಾವ ರೀತಿಯಾಗಿ ವಿದ್ಯುತ್ ಬಟಾಟೆ ಮೂಲಕ ಉತ್ಪತ್ತಿಯಾಗುತ್ತೆ ಅನ್ನೋದು ತಾವು ನೋಡ್ತಾ ಇರ್ಬೋದು ಸ್ನೇಹಿತರೆ. 2 ಋಣ ಮತ್ತು ಧನ ಧ್ರುವಗಳನ್ನು ವಿದ್ಯುತ್ ಬಟಾಟೆಯಲ್ಲಿ ತಾವು ಈ ರೀತಿಯಾಗಿ ಕಟ್ ಮಾಡ್ತಕ್ಕಂತಹ ಬಟಾಟೆಯಲ್ಲಿ ಕೂಡ ತಾವು ಇದೇ ಬಟಾಟೆಯ ಒಂದು ಭಾಗವನ್ನು ತೆಗೆದುಕೊಂಡಿದ್ದಾರೆ. ನೋಡ್ತಾ ಇರ್ಬೋದು LED ಬಲ್ಬ್ಸ್ ಬೆಳಗ್ತಾ ಇರೋದನ್ನು ತಾವು ಕಾಣ್ತಾ ಇದ್ದೀರಿ. ಈ ಚಟುವಟಿಕೆ ಇದರಲ್ಲಿ ದಿಕ್ಸೂಚಿ ತನ್ನ ಸ್ಥಾನವನ್ನು ದಿಕ್ಪಲ್ಲಟ ಮಾಡ್ತದೆ ಅಂದರೂ ಅಲ್ಲಿ ಕೂಡ ಕರೆಂಟ್ ಉತ್ಪತ್ತಿ ಆದಾಗ ಮಾತ್ರ ಆ ಕ್ರಿಯೆ ನಡೀತದೆ. ಇಲ್ಲಿ ನಾವು ಬಲ್ಬನ್ನು ಬೆಳಗಿಸೋದ್ರ ಮೂಲಕ ಇದೇ ಪ್ರಯೋಗವನ್ನು ಹೊಸ ನವೀನದ ವಿಧಾನದಿಂದ ಮಾಡ್ತಾಯಿದ್ವಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದ.